ಪ್ರತಿಭಾ ಮುಂದಕ್ಕೆ ಭಯ ಅದೇ ಬರ್ತೀನಿ ಫೋನ್ ಯಾರ ಕೈಯಲ್ಲಿ ಹರೀಶಳ ಭಾಳ ಒಂದು ಸ್ವಲ್ಪ ಹಿಂದೆ ಅಣ್ಣ ನಿಮ್ಮ ಕೈ ಬಂದಿದ್ದೀರ ಮಂದಿ ಅಣ್ಣ ಅಣ್ಣ ತಗೊಂಡು ಮಡಿಕೊಳ್ಳೋಕ್ಕೆ ನಾವು ಯಾರಣ್ಣ ಮಡಿಕೊಂಡು ನಿಂದೆ ವಯಸ್ಸು ಜಾಸ್ತಿ ಆಯ್ತು ಬರೀ ಅದೇನು ಕೈ ಯಾರು ಅವನಕ್ಕಿಂತ ಮುಂದೆ ಯಾಕಂದ್ರೆ ತೆಗ್ದು ಮಡಿಕೇತಾರಂತ ಬನ್ನಿ ನಿಶಾಂತ್ ಅವ್ರು ರೀಲ್ಸ್ ಮಾಡಿದ್ರೆ ಹರೀಶ್ ಊಟ ಕಲಿಸ್ಬೇಕಂತ ಸುದ್ದಿ ನೋವಿಲ್ಲ ನಾನು ಬನ್ನಿ ಕಡೆ ಹಂಗೆ ನಿಂತ್ಕೊಳ್ಳಿ ಈ ಕಡೆ ನೋಡಿ ಕ್ರೀಡಾಂಗಣ ಸರಿಮೆ ಸ್ಟೇಡಿಯಮಲ್ಲಿ ಯಾವುದೇ ಆದಂಥ ಸೂಕ್ತವಾದಂಥ ಗ್ರೌಂಡ್ ಇರಲಿಲ್ಲ. ಎಷ್ಟೋ ವರ್ಷಗಳ ನಂತರ ನಮ್ಮ MLA ಗಣಿಗ ಯುವ ನಾಯಕರು ಇವರ ಒಂದು ನೇತೃತ್ವದಲ್ಲಿ ನಮ್ಮ ಎಲ್ಲ ಕ್ರೀಡಾಪಟುಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಕ್ರೀಡಾಂಗಣ ನಿರ್ಮಿಸ್ತಾರೆ. ಅವರಿಗೆ ಇವತ್ತಿನ ದಿನ ನಾನು ಅಭಿನಂದಿಸ್ತಾ ಇದ್ದೀನಿ. ಮಂಡ್ಯ ನಗರದಲ್ಲಿ ವಾಲಿಬಾಲ್ ಒಂದು ಹೊಸ ಕ್ರೀಡಾಂಗಣ 60 ಲಕ್ಷ ರೂಪಾಯಿಯಲ್ಲಿ ಬಿಡುಗಡೆ ಮಾಡಿ ಟೆಂಡರ್ ಆಗಿ ಭೂಮಿ ಪೂಜೆ ಮಾಡಿ ಇನ್ನು 3 ತಿಂಗಳಲ್ಲಿ ಆಟಗಾರರಿಗೆ ಆಡೋದಕ್ಕೆ ಸಿದ್ಧ ಆಗ್ತದೆ. ಅದರ ಪ್ರಯುಕ್ತ ಒಂದು ಒಳ್ಳೆಯ ವಾಲಿಬಾಲ್ ಟೂರ್ನಮೆಂಟನ್ನು ಕೂಡ ಆಯೋಜನೆ ಮಾಡ್ತೀವಿ ಈ ಕ್ರೀಡಾಂಗಣದ ಉದ್ಘಾಟನೆ ವಿಚಾರವಾಗಿ. ಅದರ ಜೊತೆಗೆ 3.5 ಕೋಟಿ ರೂಪಾಯಿಯನ್ನು ಒಂದು ಇಂಟರ್ನ್ಯಾಷನಲ್ ಬ್ಯಾಸ್ಕೆಟ್ಬಾಲ್ ಕ್ರೀಡಾಂಗಣಕ್ಕೆ ನಾನು 12 ನಮ್ಮ ಮಂತ್ರಿಗಳ ಟೈಮ್ ಕೇಳಿದ್ದೀನಿ. ಅದೊಂದು ಭಾಳ ದೊಡ್ಡ ಮಟ್ಟದಲ್ಲಿ ಭೂಮಿ ಪೂಜೆ ಮಾಡೋದಕ್ಕೆ ರೆಡಿ ಮಾಡಿದ್ದೀವಿ. ಬ್ಯಾಸ್ಕೆಟ್ಬಾಲ್ ಮತ್ತು ಇನ್ನು ಇತರ ಕ್ರೀಡೆಗಳನ್ನು ಅದರಲ್ಲಿ ಆಡ್ಬೋದು. ಅದರ ಜೊತೆಗೆ ಫೆಡ್ಲೈಟ್ ಹಾಕೋದಕ್ಕೆ ಸರ್ಕಾರಕ್ಕೆ 3 ಕೋಟಿಗೆ ಪ್ರಸ್ತಾವನೆ ಸಲ್ಲಿಸಿದ್ವಿ. ಅದು ಕೂಡ ರೆಡಿ ಆಗ್ತಾ ಇದೆ. ಅದು ಬಂದಿದ ತಕ್ಷಣ ವಿಶ್ವೇಶ್ವರಯ್ಯ ಸ್ಟೇಡಿಯಂಗೆ ಫೆಡ್ಲೈಟನ್ನು ಹಾಕ್ತೀವಿ. ಮತ್ತು ನಮ್ಮ ವಿವಿ ಒಳಗಡೆ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನಿಂತೋಗಿತ್ತು ಭಾಳ ವರ್ಷದಿಂದ. ಅದಕ್ಕೆ 2 ಕೋಟಿ ಬಿಡುಗಡೆ ಮಾಡಿ ಕೆಲಸ ನಡೀತಾ ಇದೆ ಆಲ್ರೆಡಿ. ಅದು ಕೂಡ ಇನ್ನೊಂದು 4 ತಿಂಗಳಲ್ಲಿ ಕ್ರೀಡಾಪಟುಗಳಿಗೆ ಇಂಡೋರ್ ಸ್ಟೇಡಿಯಂ ರೆಡಿ ಆಗುತ್ತೆ. ಮಂಡ್ಯ ನಗರದಲ್ಲಿ 10 ಕೋಟಿ ರೂಪಾಯಿಯನ್ನು ಇಲ್ಲಿವರೆಗೂ ವಿವಿಧ ಕ್ರೀಡೆಗಳಿಗೆ ಏನಂತಾರೆ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಮಾಡೋದಕ್ಕೆ ಬಿಡುಗಡೆ ಮಾಡಿರೋದಕ್ಕೆ ನಮ್ಮ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇವೆ. ಯುವಕರಿಗೆ ಕ್ರೀಡೆಗಳಿಗೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂದರೆ ನಾವೇನು ಕೂಡ ಸಾಧನೆ ಮಾಡೋದಕ್ಕಾಗಲ್ಲ. ಅದರಿಂದ ಇದಿಷ್ಟು ಮಾಡ್ತಾಯಿದ್ದೀವಿ. ಇನ್ನೊಂದು ಖೇಲೋ ಇಂಡಿಯಾಗೆ ಜಾಗ ಕೊಟ್ಟಿದ್ದೀವಿ ಈ ಕಲ್ಲಳ್ಳಿಯಲ್ಲಿ. ನೋಡೋಣ, ಅದು ಕೇಂದ್ರ ಮಂತ್ರಿಗಳು ಮಾಡ್ತೀವಿ ಅಂತೇಳಿ ಈಸ್ಕೊಂಡು 1 ವರ್ಷ ಆಗಿದೆ.
ಅವ್ರು ಮಾಡಿಲ್ಲ ಅಂದರೆ ಅದಕ್ಕೆ ನಾನೇ ಸರ್ಕಾರದಿಂದ ಹಣ ಬಿಡುಗಡೆ ಮಾಡೋಕ್ಕೆ ರೆಡಿ ಇದ್ದೀನಿ. ನಮ್ಮ ಹತ್ರ ಏನು ಹಣದ ಕೊರತೆ ಇಲ್ಲ. ಅವರು ಈಗ ಜಾಗ ಕೊಟ್ಟು ಮಾಡಿಲ್ಲ, ವಾಪಸ್ ಇಸ್ಕೊಂಡ್ಬಿಟ್ರು ಅನ್ನಬಾರ್ದು ಅನ್ನೋ ಕಾರಣಕ್ಕೆ 1 ವರ್ಷ ತಡೆದಿದ್ದೀನಿ. ಖೇಲೋ ಇಂಡಿಯಾಗೆ ಜಾಗ ಕೊಟ್ಟು ಅವರು ಇನ್ನೊಂದು 2 ತಿಂಗಳಲ್ಲಿ ಏನೋ ನಾನು ಕೆಲಸ ಸ್ಟಾರ್ಟ್ ಮಾಡಿಲ್ಲ ಅಂದರೆ ನಾನು ಸರ್ಕಾರದಿಂದ ದುಡ್ಡು ಹಾಕಿ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಸರ್ ಈ ಜಾಗದ ಸರಿ ಚೂರ್ ಸೈಡ್ ಹಂಗೆ ಮನೋಜ ಅಣ್ಣ ಹಂಗೆ ಇದಕ್ಕೆ ಹೋಗೋಣ ಸ್ವಲ್ಪ ಮೇಡಮ್ ಹಂಗೆ ಜಾಯಿನ್ ಆಗಿ ಮೇಡಮ್